ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು. ಯಾಕಂತಂದರೆ ದಿನಾಲು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಾವು ಒಂದು ಇದು ಬೇಳೆ ನೋಡಿರ್ಬೋದು ನೀವು. ಇದು ಸಣ್ಣಕ್ಕೆ ಕೆಂಪದಿರ್ತದೆ ನೋಡ್ರಿ ಬೇಳೆ. ಇದು ತುಂಬ ಬೇಗನೂ ಬೇಯ್ತದೆ. ಇದಕ್ಕೆ ಕೆಂಪು ಬೇಳೆನೂ ಅಂತಾರೆ, ಮತ್ತು ಚಣಗಿ ಬೇಳೆ ಅಂತಾರೆ, ಮತ್ತು ಹಿಂದಿ ಒಳಗೆ ಇಂಗ್ಲೀಷ್ ಒಳಗೆ ಮಸೂರ್ ದಾಲ್ ಅಂತಾರೆ. ಇದರಲಿಂತೆ ನಾವು ಒಂದು ಟಿಕ್ಕಿ ಮಾಡ್ತಾಯಿದ್ದೀನಿ. ಇದೊಂದು 10 ನಿಮಿಷಗಳ ಕಾಲ ನಾನು ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಇದನ್ನು ಒಂದು 3 ರಿಂದ 4 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಇಷ್ಟು ಬೆಂದಿದೆ ಅಂದರೆ 3 ರಿಂದ 4 ನಿಮಿಷ ಈ ಥರ ನಮಗೆ ಬೇಳೆ ಥರನೇ ಇರಬೇಕು, ತುಂಬ ಬೇಯಬಾರ್ದು. ಇದು ಅಂದ್ರೆ ಒಂದು 5 ನಿಮಿಷದಾಗೆ ತುಂಬ ಬೆಂದು ಬಿಡುತ್ತದೆ ಬೇಳೆ. ಸ್ವಲ್ಪನೇ ಬೇಯಿಸ್ಕೊಂಡಿರಬೇಕು. ಈಗ ನೋಡ್ಬೋದು ನೀವು, ನಾವಿಲ್ಲಿ ಮೀಡಿಯಮ್ ಸೈಜಿಂದು 2 ಆಲೂಗಡ್ಡೆ ತೊಗೊಂಡಿದ್ದೀವಿ ರೀ. ಇದು ಒಂದು 50 ಗ್ರಾಮ್ನಷ್ಟು ಒಂದು ಸಣ್ಣ ಬಟ್ಲಿಂತ ಒಂದು ಬಟ್ಲು ಅಳತೆ ಒಂದು 50 ಗ್ರಾಮು ಇದು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪನೇ ಬ್ರೆಡ್ ಕ್ರಾಂಬ್ಸ್ ತೊಗೊಂಡಿದ್ದೀನಿ. ಈ ಬ್ರೆಡ್ ಕ್ರಾಂಬ್ಸು ಇದು ನಮಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಇವು ನಾನು ಮಾಡ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಇಲ್ಲೊಂದು ಪ್ಯಾನ್ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೇನೆ. ಇದು ಆಯಿಲ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ತುಂಬ ಫ್ರೈ ಮಾಡೋದೇನು ಬೇಡ್ರಿ. ಈಗ ನೋಡ್ಬೋದು ರೀ ನೀವು, ನಮ್ಮದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈಗ ನಾವು ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಇದಕ್ಕೆ ಇವಾಗ ನಾವು 1-2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕಿ ನಾನಿವಾಗ ಫ್ರೈ ಮಾಡ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಖಾರ ಬೇಕಿದ್ದಾರಂತಂದ್ರೆ ನೋಡಿರಿ ಜಾಸ್ತಿ ಹಾಕೊಂಡ್ರೂ ಆಗುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಇದು ಮಾಡಿ ಕಲಸೋಣ. ಈಗ ನಾವು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ 1 ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ ರೀ. ಇವಾಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. 1 ಸ್ಪೂನ್ ರೀ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕ್ರಿ. ಅದ್ರದ್ದು ನಮ್ಮದು ಶುಂಠಿ ಬೆಳ್ಳುಳ್ಳಿದು ಪರಿಮಳ ಬರುತ್ತೆ ನೋಡಿರಿ, ಅಷ್ಟು ಬಂದರೆ ಸಾಕು. ಅಂದರೆ ಅದು ಹಸಿ ವಾಸನೆ ಹೋಗಿರ್ತದೆ. ಈಗ ನೋಡಿರಿ ನಮಗೆ ಚೆನ್ನಾಗಿ ಒಳ್ಳೆ ಒಂದು ಪರಿಮಳ ಬರ್ತಾ ಇದೆ. ನಮಗೆ ಇಷ್ಟ ಆದರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ಇದು ಆಗಿದೆ ರೆಡಿ. ಈಗ ನಾವು ಈ ಆಲೂಗಡ್ಡೆಗೆ ನೋಡಿರಿ, ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೇನೆ. ಮತ್ತು ನಾವು ಇದು ಬೇಳೆನೂ ಸ್ವಲ್ಪ ಹಾಕೋತಾ ಇದ್ದೇನೆ. ಇದು ಇನ್ನೂ ಚೂರು ಬೇಳೆ ನನಗೆ ಬೇಕಾಗುತ್ತೆ. ಅರ್ಧ ಬೇಳೆ ಅಷ್ಟು ನಾನು ಇದಕ್ಕೆ ಹಾಕ್ಕೊತಿದ್ದೇನೆ. ಮತ್ತು ನೋಡಿರಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬೋದು ನೀವು. ನಾನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ಈಗ ಇದಕ್ಕೆ ನಾವು ಬ್ರೆಡ್ ಕ್ರಾಂಬ್ಸ್ ನೋಡಿರಿ, ಇದನ್ನು ಸಹ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೇನೆ. ಇದು ಬೈಂಡಿಂಗ್ ಬರಬೇಕಂತ ಹೇಳಿ ನಾನು ಕಲಿಸ್ಕೊತಾ ಇದ್ದೇನೆ. ನಾನು ಈಗ ಬ್ರೆಡ್ ಕ್ರಾಂಬ್ಸ್ ಯೂಸ್ ಮಾಡಿ ನೋಡಿರಿ, ನೀವು ಇದೇ ಜಾಗದಲ್ಲೇ ಮೊಟ್ಟೆ ಹಾಕೊಂಡ್ರೂ ಆಗುತ್ತೆ. ಮೊಟ್ಟೆಲಿಂತೂ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಸಹ ಹಾಕೊಳ್ಳೋಣ. ಈಗ ನೀವು ನೋಡ್ಬೋದು ರೀ, ನಮ್ಮದು ನಾನೆಲ್ಲ ಹಾಕ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಇದು ಹಾಕ್ಕೊಳ್ಳೋಣ. ಬ್ರೆಡ್ ಕ್ರಾಂಬ್ಸು ನಮ್ಮದು ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಚೂರು ಬಿಸಿ ಇರ್ತದೆ, ನೀವು ಬೇಕಿದ್ರೆ ಆರಿಸ್ಕೆಸಂದ್ರೆ ಹಾಕ್ಕೋಬೋದು, ಅದಕ್ಕೇನಿಲ್ಲ. ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಟಿಕ್ಕಿ ಇರ್ತದೆ ನೋಡಿರಿ, ಇದು ಒಂದು ಟಿಕ್ಕಿ ಮಾಡ್ತಾ ಇರೋದು ನಾನು. ಆಲೂಗಡ್ಡೆದು ಮತ್ತು ಇದು ಬೇಳೆ ಸೇರಿಸಿ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು ನಾನು ಈ ಥರನೇ ಕಲಸಿಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ನಾವು
ಈ ಥರನೇ ತೊಗೋಬೇಕಾಗುತ್ತೆ. ಈ ಥರ ನಾವು ಸ್ವಲ್ಪ ಈ ಥರ ಉಂಡೆ ಥರ ಕಟ್ಬಿಟ್ರಿ ಅಂದರೆ ತುಂಬ ದೊಡ್ಡ ಸೈಜ್ನೂ ಬೇಡ, ತುಂಬ ಚಿಕ್ಕ ಸೈಜ್ನೂ ಬೇಡ, ಮೀಡಿಯಮ್ ಸೈಜು. ಇಲ್ಲಿ ನೋಡ್ಬೋದು ನೀವು ಈ ಥರನೇ ತೊಗೊಂಡ್ರಿ. ಈ ಥರ ಚೂರು ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಈ ಥರ ಬಂದರೆ. ಈಗ ನಾವು ಬೇಳೆ ತೊಗೊಂಡಿದ್ದೆ ನೋಡಿರಿ, ಈ ಬೇಳೆ ಒಳಗೆ ಈ ಥರ ನಾವು ಡಿಪ್ ಮಾಡಬೇಕಾಗುತ್ತೆ. ಈ ಥರ ನೋಡ್ತಾ ಇದ್ದೀರಲ್ಲ, ಇದು ಬೇಳೆ ಈ ಥರ ಮೇಲ್ಗಡೆ ನಮ್ಮದು ಬರಬೇಕು. ಇದೇ ಥರನೇ ಈಗ ನೋಡ್ಬೋದು ನಮ್ಮದು ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಎಲ್ಲನೂ ಇದೇ ಥರನೇ ರೆಡಿ ಮಾಡ್ಕೊಳ್ಳಿ. ಇದೊಂದು ಹೊಸದು ಸ್ನ್ಯಾಕ್ಸು. ಇದು ಬೇಳೆದು. ಈಗ ನೋಡಿರಿ, ನಾನು ಇದೇ ಶೇಪ್ ನಿಮಗೆ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ನೋಡಿರಿ. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಸ್ವಲ್ಪನೇ. ಈಗ ಮತ್ತೆ ಸೇಮು ನಾವು ಇಲ್ಲಿ ಇದರೊಳಗೆ ಡಿಪ್ ಮಾಡೋಣ ನೋಡ್ಬೋದು ನೀವು. ಈ ಥರನೇ ಅದ್ದರೆ ಸಾಕು. ಈಗ ನೋಡ್ಬೋದು ನಮ್ಮದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಇದರೊಳಗೆ ನಾವು ಶಾಲು ಫ್ರೈ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು ನಾವೀಗ ಆಯಿಲನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಈಗ ನಾವು ನೋಡ್ಬೋದು ನೀವು ನಮ್ಮದು ಇಷ್ಟು ತಗೊಂಡು ಟಿಕ್ಕಿಗಳಾಗಿದ್ದಾವೆ ನೋಡ್ಬೋದು. ನಾವು ನಾಲ್ಕು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಟಿಕ್ಕಿ ನಾವೀಗ ತಿರುಗಿಸ್ಕೋಬೇಕಾಗತ್ತೆ ರೀ, ಯಾಕಂದರೆ ನಮಗೆ ಒಳ್ಳೆ ಘಮ ಬರುತ್ತೆ. ಇದು ನಾವು ಫ್ರೈ ಮಾಡ್ಕೋಬೇಕಾದ್ರೆ ಅದೊಂದು ಘಮ ಬಂದಾಗೆ ನಮಗೆ ಇದು ಆಗಿದೆ ಅಂಥೇಳಿ. ಸ್ವಲ್ಪ ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ಒಳಗೆ ನೀವು ಮಾಡ್ಕೊಂಡ್ರೆ ಅಂದರೆ ಸ್ವಲ್ಪ ಎಣ್ಣೆನೂ ಕಡಿಮೆ ಆಗುತ್ತೆ ರೀ, ಮತ್ತು ಚೆನ್ನಾಗಿ ಬೇಯ್ತದೆ. ಹಾಗಾಗಿ ನೋಡ್ಬೋದು ನಮ್ಮದು ಟಿಕ್ಕಿ ಕಲರು ಚೇಂಜ್ ಆಗಿದೆ. ಈ ಥರನೇ ಚೆನ್ನಾಗಿ ಈಗ ಮಧ್ಯಕ್ಕಿನ ಈ ಸೈಡ್ ನೋಡಿರಿ ಬೇಯೋದಿಲ್ಲ. ಈ ಥರ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಇದು ಕಡಾಯಿನಲ್ಲೇ ಮಾಡಿದ್ದು. ಬೇಕಿದ್ದರೆ ನೀವು ದೋಸೆ ಹಂಚಲ್ಲಾದ್ರೂ ಮಾಡ್ಬೋದು. ಈಗ ನೀವು ನೋಡ್ಬೋದು ನಾವು ಇನ್ನೊಂದು ಸೈಡ್ ತಿರುಗಿಸೋಣ ರೀ. ಈ ಕಡೆ ಆಗಿದೆ ಮತ್ತು ಇದನ್ನು ಸಹ ಆಗಿದೆ. ಯಾಕಂದರೆ ನಾವು ಆಲೂಗಡ್ಡೆನೂ ಬೇಯಿಸಿದ್ದೀವಿ, ಈರುಳ್ಳಿನೂ ಫ್ರೈ ಮಾಡ್ಕೊಂಡಿದ್ದೀವಿ. ತುಂಬ ಟೈಮು ತೊಗೊಳ್ಳೋದಿಲ್ಲ. ನೋಡ್ಬೋದು ನಮ್ಮದು ಇವಾಗ ಇದು ರೆಡಿ ಆಗಿದೆ. ನಮ್ಮದು ಬೇಳೆ ಎಲ್ಲ ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ, ಫ್ರೈ ಆದಂಗೆ ಆಗಿದೆ. ಈಗ ನಾನು ಇದನ್ನು ತೆಗೆದು ಇಟ್ಕೊತೀನಿ. ನೀವು ನೋಡ್ಬೋದು ನಾನು ಇನ್ನೊಂದು 4 ಹಾಕ್ಕೊಂಡು ಈ ಥರನೇ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ರೀ. ನೋಡ್ಬೋದು ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ನೀವು ನೋಡ್ಬೋದು ರೀ ನಮ್ಮದು ಕಟ್ಲೆಟ್ ರೆಡಿ ಆಗಿದೆ. ನೋಡ್ಬೋದು ನಮ್ಮದು ಕಲರೆಲ್ಲ ಯಾವ ಥರ ಬಂದಿದೆ ನೋಡಿರಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಮಾಡಿ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.